ಎಲ್ರಿಗೂ ನಮಸ್ಕಾರ ಗುರು. ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಟಾಕ್ ಶೋ. ಸೊ ಇವತ್ತು ನಮ್ಮ RCBಗೆ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾಚು. ಅದು ಯಾವ್ದಂದ್ರೆ RCB ಟೇಕಿಂಗ್ ಆನ್ ಡೆಲ್ಲಿ ಕ್ಯಾಪಿಟಲ್ಸ್. ಇದು WPL ದಾಗ ಇವ್ರ ಮೇಲೆ 2ನೇ ಮ್ಯಾಚ್ ನಮ್ಮ RCB ಇದು. ಸೊ ಫಸ್ಟ್ ಮ್ಯಾಚ್ನಾಗ ಐತಿ ಆರಾಮಾಗಿ ಗೆದ್ರು. ಈ ಸಲ ಬಹಳ ಕ್ರೂಷಿಯಲ್ ಮೂಮೆಂಟ್ ನ ಸಿಕ್ಕಾಕೊಂಡ್ರ, ಅಂದ್ರೆ ಗೆಲ್ಲಬೇಕಾದ ಪರಿಸ್ಥಿತಿ. ಅದಕ್ಕೆ ತೆಮ್ನೆಲೆಯಲ್ಲಿ ಗೆದ್ರೆ ಒಳ್ಳೇದು, ಸೋತ್ರ ಮನೆಗೆ ಅನ್ನೋರ್ಥ ಪರಿಸ್ಥಿತಿ ಐತಿ. ಈಗ 3 ಮ್ಯಾಚ್ ಗೆದ್ರೆ ನಮಗೂ ಯಾರ ಮೇಲೆ ಡಿಪೆಂಡ್ ಆಗೋದು ಬೇಕಾಗಿಲ್ಲ. ಆರಾಮ್ ಸೆಮಿಫೈನಲ್ ಹೋಗ್ತೀವಿ. ವಿತ್ 3 ಒಂದ್ ಮ್ಯಾಚ್ ಹೋದ್ವಿ ಅಂದ್ರು ನಾವು ಕ್ಯಾಲ್ಕುಲೇಟರ್ ಮೇಲೆ ಬಟ್ ಇಟ್ಕೊಂಡು ಕುಂಡಿರ್ಬೇಕಾಗತ್ತೆ. ಆ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿ ಬ್ಯಾಡ ಅಂತ ನಾವು ಇದನ್ನ ಆಶಿಸ್ತೀವಿ. ಗೆಲ್ಬೇಕು ನಮ್ಮ RCB ಭಾಳ ಅಂದ್ರ ಭಾಳ ಇದು ಐತಿ. ಈಗ ಬೇಕಾಯ್ತಿ ವಿನ್ನು. ಸೊ ನೋಡೋದು ಮ್ಯಾಚ್ನಾಗ ಆಗ್ತಾರಂತೆ. ಸೊ ಇವತ್ತಿನ ಮ್ಯಾಚಿನ ವಿಚಾರಕ್ಕೆ ಬಂದ್ರೆ, ಇವತ್ತಿನ ಮ್ಯಾಚ್ ಸೇಮ್ ಬೆಂಗಳೂರೊಳಗ, ಅದು ನಮ್ಮ ಬೆಂಗಳೂರಲ್ಲಿ ಹೋಮ್ ಗ್ರೌಂಡ್ ಅಲ್ಲಿ ಲಾಸ್ಟ್ ಮ್ಯಾಚ್ ಇದು. RCB ವರ್ಸಸ್ DC. ನಮ್ಮ RCB ಅಂತೂ ಇಲ್ಲಿ ಹೋಮ್ ಗ್ರೌಂಡ್ನಾಗ ಅಡ್ವಾಂಟೇಜ್ ತಗೊಳ್ಳಲಿಲ್ಲ ಕಡಿಕು. ಇನ್ನೇನು ಲಾಸ್ಟ್ ಮ್ಯಾಚ್ ಬರ್ತದೆ. ಇವತ್ತು ಗೆದ್ರೆ ಒಂದ್ ಸ್ವಲ್ಪ ಅಡ್ವಾಂಟೇಜ್ ತಗೊಂಡಂಗ, ಆದ್ರೆ ಅಡ್ವಾಂಟೇಜ್ ತಗೊಂಡಿಲ್ಲ ಇದುವರೆಗೂ. ಅದು ನಮ್ಗೆ ಒಂದ್ ಸ್ವಲ್ಪ ಅನ್ಲಕ್ಕಿನ ಐತಿ. ಸೊ ನೋಡ್ಬೇಕು ಇವತ್ತು ಹೆಂಗೆ ಆಡ್ತಾ ಇರ್ತೀವಿ. ಸೊ ಈ ಸ್ಟಾರ್ಟಿಂಗ್ ಬಗ್ಗೆ, ಈ ಪಿಚ್ಚಿನ ಬಗ್ಗೆ ನಿಮ್ಗೆ ಗೊತ್ತೈತೆ. ಇಲ್ಲಿ ಟಾಸ್ ಗೆದ್ದವ್ರು ಬಾಸು, ಬಾಲಿಂಗ್ ತೊಗೊಂಡ್ರಂತೂ ಫುಲ್ ಕಾಸು ಅನ್ನೋದು ಹೇಳ್ಬೇಕು. ಫಸ್ಟ್ ಯಾರು ಬಾಲಿಂಗ್ ತಗೋತಾರೆ ಮ್ಯಾಚ್ ಗೆದ್ದಂಗೆ. ಇವರು ಟಾಸ್ ಮೇಲೆ ಡಿಪೆಂಡ್ ಐತಿ ಇಲ್ಲಿ. ಒಟ್ಟೆ ಮ್ಯಾಚ್ ಗೆಲ್ಲೋರಿ ಅಂತ RCB. ಈ ಬೆಂಗಳೂರು ಸ್ಟೇಡಿಯಂದಾಗ ಯಾರು ಟಾಸ್ ಗೆಲ್ತಾರೋ ಅವ್ರ ಮ್ಯಾಚ್ ವಿನ್ ಆದ್ರೂ ಅಂತ ಹೇಳ್ಬೋದು. ಲಾಸ್ಟಿಗೆ ಯಾವ್ದು ರಿಸಲ್ಟ್ ಬರುತ್ತೆ. ಎಷ್ಟೋ ಸಲ ಅದಾಗೈತಿ. ಸೊ ನೋಡಿ ಇವತ್ತು ನಮ್ಮ RCB ಟಾಸ್ ಗೆದ್ದು ಮ್ಯಾಚ್ ಗೆಲ್ಲಿ ಹತ್ತಿರ್ತೀವಿ. ಸೊ ಇನ್ನ ಇಲ್ಲಿ ಸ್ಟಾರ್ಟ್ ವಿಚಾರಕ್ಕೆ ಬಂದ್ರೆ ಐತಿ, ಇಲ್ಲಿ ಹೆಂಡ್ ನಮಗೆ ಹೋದ ಮ್ಯಾಚ್ನಾಗ ಹಂಗ ಇಲ್ಲಿ 160 170 ಹೊಡಿತು ಅಂದ್ರೆ ಏನೈತಿ, ಸ್ವಲ್ಪ ಡಿಪೆಂಡಬಲ್ ಅಂದ್ರೆ ಮಿನಿಮಮ್ ಸ್ಕೋರ್. ಇಲ್ಲಿ 160 170 ಡಿಪೆಂಡ್ ಮಾಡೋ ಮಿನಿಮಮ್ ಸ್ಕೋರು. ಎಲ್ಲ ನಾವು ಗೆಲ್ಲಕ ಬಂದಿವಪ್ಪ ಅಂದ್ರೆ ಗೆಲ್ಲಕ್ಕ ಅಗದಿ ನಾವು ಪಕ್ಕ ಗೆಲ್ದ ಇವತ್ತು ಕಾನ್ಫಿಡೆನ್ಸ್ ಇರ್ಬೇಕಂದ್ರೆ ಏನೈತಿ, 190 to 200 ಹೊಡಿಯಬೇಕು ಈ ಪಿಚ್ನಾಗ. ಎದಕ್ಕಾರ ಈ ಪಿಚ್ ಭಾಳ ಸಾಣದೆ ನಮ್ಮ ಬೆಂಗಳೂರು ಪಿಚ್. ಸೊ ಅದಕ್ಕೆ ಏನೈತಿ, ಇಲ್ಲಿ 180 to 190 ಹೊಡೆದ್ರೈತ್ಲ ಒಂದು ವಿನ್ನಿಂಗ್ ಇದ್ರೊಳಗೆ ಇರ್ತಾರ ಯಾವುದೇ ಟೀಮ್ ಆದ್ರೂ. ಸೊ ನಮ್ಮ RCB ಆಟ ರನ್ ಹೊಡಿಬೇಕಂತ ಐತಿ. ಅದು ಫಸ್ಟ್ ಬಾಲಿಂಗ್ ಬಂದ್ರೆ ಭಾಳ ಚಲೋ ಆಕೈತಿ ನಮ್ಗೆ. ಸೊ ಅದನ್ನ ಆಶಿಸ್ತೀವಿ ನಾವು. ಸೊ ಇನ್ನ ನಮ್ಮ RCB ಇವತ್ತಿನ ಗೇಮ್ ಪ್ಲಾನ್ ಪವರ್ ಬೈ ಕ್ರಿಕೆಟ್ ಟಾಕ್ ಶೋ. ಗೇಮ್ ಪ್ಲಾನ್ ಏನಪ್ಪಾ ಅಂದ್ರೆ, ಗೇಮ್ ಪ್ಲಾನ್ ಒಳಗೆ ಏನಿಲ್ಲ, ಆಸ್ ಇಟ್ ಇಸ್ ಇವ್ರದ್ದು ಪ್ರೇಮ್ ರಾವತ್ ಅವ್ರನ್ನ ತಗ್ಸೋದೈತಿ. ಮತ್ತು ಅವ್ರ ಬಲ್ಲಿ ಯಾರು ಏಕ್ತಾ ಬಿಸ್ತ್ ಅವ್ರನ್ನ ಹಾಕ್ಸೋದೈತಿ. ಇಲ್ಲಿಕಂದ್ರೆ ಬೇರೆ ಯಾವ ಸ್ಪಿನ್ನರ್ ಇದ್ರೆ ಟ್ರೈ ಮಾಡ್ಬೋದು. ಅವ್ರನ್ನ ಟ್ರೈ ಮಾಡೋ ಬದಲಿ ಸುಮ್ಮನೆ ಎಕ್ಸ್ಪೀರಿಯನ್ಸ್ಡ್ ಸ್ಪಿನ್ ಬೌಲರ್ದ ಅವ್ರ ಬದಲಿ ಏಕ್ತಾ ಬಿಸ್ತ್ ಅವ್ರನ್ನ ಹಾಕೋಣ ಸುಮ್ಮ ಒಂದು ಹೊತ್ತಿಗೆ ಒಳ್ಳೇದಂತ ಹೇಳ್ಬೇಕು. ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇರೆ ಐತಿ. ಮತ್ತು ಲೆಫ್ಟ್ ಆರ್ಮ್ ಸ್ಪಿನ್ನರ್. ಅದಕ್ಕೆ ಈ ಕಡೆ ನಮ್ಮ ಸ್ನೇಹ ರಾಣಾ ಅವ್ರು ರೈಟ್ ಆರ್ಮ್ ಸ್ಪಿನ್ನರ್ ಆದ್ರೆ, ಈ ಕಡೆ ಲೆಫ್ಟ್ ಆರ್ಮ್ ಆಫ್ ಸ್ಪಿನ್ನರ್ ಇವರು. ಸೊ ಅದಕ್ಕೆ ಬರೋಬ್ಬರಿ ಆಕೈತಿ. ಮತ್ತು ವ್ಯಾರಾಮ್ ಅವ್ರು ಇದ್ದಾರ ಲೆಗ್ ಸ್ಪಿನ್ ಕೈನ ಸ್ಪಿನ್ ಎಲ್ಲ ಡಿಪಾರ್ಟ್ಮೆಂಟ್ ಸ್ಟ್ರಾಂಗ್ ಐತಿ. ಮತ್ತು ನಮ್ಮ ರೇಣುಕಾ ಸಿಂಗ್ ಅವ್ರನ್ನ ಹೋದ ಮ್ಯಾಚ್ನಾಗ ಗೇಮ್ ಪ್ಲಾನ್ ಹೇಳಿದೆ ಆ ಥರನ ಗೇಮ್ ಪ್ಲಾನ್ದಾಗ ಆಡ್ಸೋರ್ತನ ಪವರ್ ಪ್ಲೇದಾಗ ಹಾಕ್ಸ್ಲತ್ತಾರ. ಸೊ ಅದನ್ನ ಕಂಟಿನ್ಯೂ ಮಾಡ್ಬೇಕಟ್ಟ. ಈ ಮ್ಯಾಚ್ ಆಡಿಸಿ ಈ ಮ್ಯಾಚ್ ಡೆತ್ ಉಳಿಸ್ಕೋಬಾರ್ದು ಅವ್ರನ್ನ. 4-4 ಓವರ್ ಇರ್ತಾವ. ಪವರ್ ಪ್ಲೇ ಮುಗಿದು ಪವರ್ ಪ್ಲೇದಾಗ ಅರ್ಧ ಎಲ್ಲ ಹಾಕಿಸ್ಬಿಡ್ದು. ಮುಂದೆ ಓವರ್ ಐತಿ ಒಟ್ಟು 6 ಒಳಗೆ ಅಟ್ಟು ಓವರ್ ಮುಗಿಸ್ಬಿಡ್ದು ಅವ್ರದ್ದು. 6 ಓವರ್ನಾಗ ಐತ್ಲ 4 ಓವರ್ ಹಾಕ್ಸಿ ಮುಗಿಸ್ಬಿಡ್ದು. ಇನ್ನು ಓವರ್ 2 ಓವರ್ ಬೇರೆದವ್ರು ಯಾರು ಬೇಕಾದ್ರೆ ಹಾಕಿಸ್ಬೋದು. ನಮ್ಮ ಪೇರೆಯವರು ಈಗ ಇದಾಗ್ಯಾರೋ ಸುದ್ದಾಗ್ಯಾರೋ ಬೇಕಾದ್ರೆ ಅವ್ರ ಕೈನ ಹಾಕಿಸ್ಬೋದು. ಸೊ ಏನು ತೊಂದರೆ ಇಲ್ಲ. ಈಗ ಗೇಮ್ ಇದಾಗಿತ್ತು ಇದನ್ನ ಗೇಮ್ ಪ್ಲಾನ್. ನೆಕ್ಸ್ಟ್ ಸ್ಕ್ವಾಡ್ನಲ್ಲಿ ಚೇಂಜಸ್ ಹೇಳ್ದಂಗೆ ಪ್ರೇಮ್ ರಾವತ್ ಅವ್ರ ಬದಲು ಏಕ್ತಾ ಬಿಸ್ತ್ ಅವ್ರು ಬರ್ತಾರೋ. ಇನ್ನು ನಮ್ಮ RCB ಪ್ಲೇಯಿಂಗ್ ಇಲ್ವನ್ನ ನೋಡ್ತಾ ಹೋದ್ರೆ, ಇವತ್ತಿನ RCB ಪ್ಲೇಯಿಂಗ್ ಇಲ್ವನ್ ಹೆಂಗಿರುತ್ತೆ ಅಂದ್ರೆ, ಆಸ್ ಇಟ್ ಇಸ್ ಸೇಮ್ ಮ್ಯಾಚ್ ಐತೆ. ಆದ್ರೆ ಒಂದೇ ಚೇಂಜ್ ಇರುತ್ತೆ. ಓಪನಿಂಗ್ ಒಳಗೆ ನಮ್ಮ ಸ್ಮೃತಿ ಮಂದಾನ ಮತ್ತು ಡ್ಯಾನಿಯಲ್ ವ್ಯಾಟ್ ಇದ್ದೇ ಇರ್ತಾರೋ. ಮತ್ತು 3ನೇ ನಂಬರ್ ನಮ್ಮ ಎಲಿಸ್ ಪೇರಿ. 4ನೇ ನಂಬರ್ ಒಳಗೆ ಯಾರು ಇರ್ತಾರೆ ಅಂದ್ರೆ, ಅದು ಬಂದು ರಾಘವಿ ಬಿಸ್ತ್ ಇರ್ತಾರೋ. 5ನೇ ನಂಬರ್ ರಿಚಾ ಘೋಷು. 6ನೇ ನಂಬರ್ ಕನಿಕಾಜ್ ಅವರು. 7ನೇ ನಂಬರ್ ವ್ಯಾರಾಮ್ ಅವರು. 8ನೇ ನಂಬರು ಕಿಮ್ ಗಾರ್ತ್ ಇರ್ತಾರೋ. ಇನ್ನು 9ನೇ ನಂಬರು ಏಕ್ತಾ ಬಿಸ್ತ್ ಇರ್ತಾರೋ. 10ನೇ ನಂಬರು ಸ್ನೇಹ ರಾಣಾ ಇರ್ತಾರೋ. ಇನ್ನು 11ನೇ ನಂಬರ್ ನಮ್ಮ ರೇಣುಕಾ ಸಿಂಗ್ ಠಾಕೂರ್ ಇರ್ತಾರೋ. ಸೊ ನಮ್ಮ RCB ಟೀಮ್ ಪ್ಲೇಯಿಂಗ್ ಇನ್ನೂ ಸ್ಟ್ರಾಂಗ್ ಇರ್ತಿ. ಇದು ಒಂದೇ ಚೇಂಜ್ ಅಟ್ಟ, ಏಕ್ತಾ ಬಿಸ್ತ್ ಅವ್ರು ಬರ್ತಾರೋ, ಪ್ರೇಮ್ ರಾವತ್ ಅವ್ರು ಹೊರಗೆ ಹೋಗ್ತಾರೋ. ಸೊ ಅವ್ರು ಎಕ್ಸ್ಪೀರಿಯನ್ಸ್ ಬೌಲರ್ ಇರ್ತಾರ, ಅದಕ್ಕೆ ಇವ್ರಿಗೆ ಮಣೆ ಹಾಕ್ಬೋದು ಐತಿ. ಮತ್ತು ಇವತ್ತಿನ ಮ್ಯಾಚ್ನಾಗ ಸೂಪರ್ ಪರ್ಫಾರ್ಮ್ ಮಾಡೋ ಪ್ಲೇಯರ್ಸ್ ಅಂದ್ರೆ, ಪ್ಲೇಯರ್ ಟು ವಾಚ್ ಫಾರ್ ಅಂತ ಹೇಳ್ತಾರಲ್ಲ ಆ ಥರ, ಆ ಪ್ಲೇಯರ್ಸ್ ಯಾರ್ಯಾರು ಒಂದು ಇವತ್ತಿನ ಮ್ಯಾಚ್ನಾಗ ಸ್ಮೃತಿ ಮಂದಾನ ಮತ್ತು ಎಲಿಸ್ ಪೇರಿ, ರಿಚಾ ಘೋಷು, ಮತ್ತು ಡೆಲ್ಲಿ ಟೀಮ್ನಾಗ ಜಮೈಮಾ ರೋಡ್ರಿಗನ್ಸ ಮತ್ತು ಅನಬೆಲ್ ಸದರ್ಲ್ಯಾಂಡ್. ಇವ್ರು ಏನೈತಿ ಪ್ಲೇಯರ್ ಟು ವಾಚ್ ಔಟ್ ಫಾರ್ ಅಂತ ಹೇಳ್ಬೇಕು ಇವತ್ತಿನ ಮ್ಯಾಚ್ನಾಗ. ಸೊ ನೋಡಿ 2 ಟೀಮ್ ಸ್ಟ್ರಾಂಗ್ ಆದವು. ನಮ್ಮ RCB ಸ್ವಲ್ಪ ಸೋಲಿನ ಸುಳಿಯೊಳಗೆ ಬಿದ್ದಾರೋ. ಇವತ್ತು ಹಿಡಿದ ಮ್ಯಾಚ್ ಜಗ್ಗಿ ಮತ್ತೆ ಗೆಲ್ತಾರ ನೋಡ್ಬೇಕು ಇವತ್ತಿನ ಮ್ಯಾಚ್. ಇವತ್ತು ಮ್ಯಾಚ್ ಗೆದ್ರೆ ಪ್ಲೇ ಆಫ್ಸ್ ಆಸೆ ಜೀವಂತಾಗಿರುತ್ತೆ. ಇದಕ್ಕರ ಮನಿ ಹೋಗಿ ಸಜ್ಜು ಮಾಡ್ಕೋಬೇಕಾಕತಿ. ಸೊ ಅದೇನು ಆಗೋದು ಬೇಡ, ಇವತ್ತು ಮ್ಯಾಚ್ ಗೆಲ್ಲಿ ಅಂತ ಹೇಳ್ತಾ
ಈ ವಿಡಿಯೋನ ಎಲ್ಲಿ ಮುಗಿಸೋಣ. ಈ ವಿಡಿಯೋ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡ್ರಿ, ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಎಲ್ರಿಗೂ ನಮಸ್ಕಾರ.